ನಮಸ್ಕಾರ. ನನ್ನ ಹೆಸರು ಕೋಬ್ರಾ ನಾಗರಾಜ್ ಅಂತ, ಫಿಲಮ್ ಆ್ಯಕ್ಟ್ರು. ಪಾವಗಡ ನವೀನ್ ಕಿರ್ಲಾರಳ್ಳಿ ಅವರು ನಿಜವಾಗಿ ಪಾವಗಡದಲ್ಲಿ ಹುಟ್ಟಿರೋದಕ್ಕೆ ಪಾವಗಡ ಜನ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಅವರು ಇವತ್ತೊಂದು ದಿವಸ ಜಾಗೃತಿ ಕಾರ್ಯಕ್ರಮಗಳು ಅನೇಕ ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದಾರೆ. ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ. ಈ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸು ಮತ್ತು ಹೈ ಕ್ಲಾಸ್ ಸ್ಟೂಡೆಂಟ್ಸು, ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ, ಜೀವನದಲ್ಲಿ ಅವರಿಗೆ ಯಾವ ರೀತಿ ಓದಬೇಕು, ಯಾವ ರೀತಿ ನಡ್ಕೊಬೇಕು ಅಂತ ಅವ್ರಿಗೆ ಅಷ್ಟೊಂದು ಅರಿವಿರೋದಿಲ್ಲ. ಆದರೆ ಇವರು ಒಂದು ವಿದ್ಯಾರ್ಥಿಗೆ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳುವಳಿಕೆ ಹೇಳ್ಕೊಡ್ತಾರೆ. ಮತ್ತು ತಾಯಿ ತಂದೆ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಎಷ್ಟು ಒಂದು ರೆಸ್ಪೆಕ್ಟ್ ಕೊಟ್ಟು ಓದಬೇಕು, ಅವ್ರ ಕರ್ತವ್ಯ ಏನು, ನಿಮ್ಮ ಕರ್ತವ್ಯ ಏನು ಅಂತ ಒಂದು ಅದ್ಭುತವಾದ ಜಾಗೃತಿ ಕಾರ್ಯಕ್ರಮ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತೊಂದು ದಿವಸ ನಮ್ಮ ಕರ್ನಾಟಕ ಹೆಮ್ಮೆ ಪಡೆಯುವಂಥ ವಿಷಯ. ಯಾಕೆ ಗೊತ್ತಾ, ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ದೇಶದ ಪ್ರಜೆಗಳು ಅಂತ ಹೇಳ್ತಾರೆ. ಸೊ ನಾಳೆ ಆ ಮಕ್ಕಳು ಬೆಳೆದು ದೊಡ್ಡವರಾದಾಗ ಇದರ ಅರಿವು ಅವ್ರಿಗೆ ಆಗುತ್ತೆ. ಈ ಥರ ನವೀನ್ ಕಿರ್ಲಾರಳ್ಳಿ ಅವರು ನಮಗೆ ಈ ಥರ ಜಾಗೃತಿ ಕಾರ್ಯಕ್ರಮ, ಈ ಥರ ಒಂದು ಜೀವನದಲ್ಲಿ ಎದುರಿಸುವಂಥ ಧೈರ್ಯ ಕೊಟ್ಟಿದ್ದರು. ಆ ಒಂದು ಸ್ಫೂರ್ತಿ ಇವತ್ತು ಎಷ್ಟೋ ಜನ ಮಕ್ಕಳು ಬೈಟೆಕ್ ಕೊಡ್ತಾ ಇರ್ತಾರೆ. ಅವ್ರು ಹೋಗಿರೋಂಥ ಸ್ಕೂಲುಗಳು, ಕಾಲೇಜುಗಳಲ್ಲಿ ಇರ್ಬೋದು. ಪಾಪ ಆ ಹೆಣ್ಮಕ್ಳು, ಆ ಗಂಡು ಮಕ್ಕಳು ಕಣ್ಣೀರು ಸುರಿಸ್ತಾರೆ. ಸಾರ್, ಈ ಥರ ನಮ್ಗೆ ಯಾರೂ ಹೇಳ್ಕೊಡ್ಲಿಲ್ಲ, ಧೈರ್ಯನೇ ತುಂಬಿರಲಿಲ್ಲ, ಈ ಥರ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಇನ್ನು ಮುಂದಕ್ಕೆ ನಾವು ಹಾಗೇ ಮಾಡ್ತೀರಿ ಅಂತ ಅವ್ರಿಗೆ ಒಂದು ಮನಸ್ಸು ಚೇಂಜ್ ಆಗಿ ಒಂದು ಒಳ್ಳೆಯ ಒಂದು ಪರಿಣಾಮ ಬೀರ್ತಾ ಇದೆ. ಸೊ ಅವರು ತನ್ನ ಸ್ವಂತ ದುಡ್ಡಿಂದ ಊರೂರಿಗೂ ತಿರ್ಕೊಂಡು, ಶಾಲೆ ಕಾಲೇಜುಗಳಿಗೂ ತಿರ್ಕೊಂಡು, ಪಾಪ ಸ್ವಂತ ಖರ್ಚಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಪಾಪ ₹1 ಇಸ್ಕೊಂಡಿರಂಗೆ. ನಾನು ಹೇಳೋದೇನು ಗೊತ್ತಾ, ನಮ್ಮ ರಾಜ್ಯ ಸರ್ಕಾರ ಈಗ ಒಂದು ಉದ್ಯೋಗ ಅಂತ ನಾನು ಹೇಳೋದು, ಜಾಗೃತಿ ಕಾರ್ಯಕ್ರಮ ಮೂಡಿಸುವಂತೇ ಒಂದು ಉದ್ಯೋಗ. ಪಾಪ ಅವ್ರಿಗೆ ಒಂದು ಸರ್ಕಾರ ಸಹಾಯ ಮಾಡಿದ್ರೆ ಇನ್ನೂ ನಮ್ಮ ಅನೇಕ ಕರ್ನಾಟಕ ರಾಜ್ಯಾದ್ಯಂತ ಜನಗಳು, ಮಿಡಲ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೋದು, ಹೈ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೋದು, ನಮ್ಮ ಜನಗಳಿಗೆ ಒಳ್ಳೆ ಉಪಯೋಗ ಆಗುತ್ತೆ ಅಂತ ನಾನು ಈ ಮೂಲಕ ನಮ್ಮ ಸರ್ಕಾರದವ್ರನ್ನ ಕೇಳ್ಕೊತೀನಿ. ಮೇಲಾಗಿ ಈ ಶಿಕ್ಷಣ ಸಚಿವರು ಈ ಒಂದು ಪ್ರೋಗ್ರಾಮ್ನ ನಿಜವಾಗಲೂ ವೀಕ್ಷಣೆ ಮಾಡಬೇಕು. ಅದ್ಭುತವಾದಂಥ ಅವರು ವಾಕ್ಚಾತುರ್ಯ, ಅವರು ಹೇಳುವಂತಹ ಒಂದು ಧೈರ್ಯ, ಅದು ನಮ್ಮ ಶಿಕ್ಷಣ ಸಚಿವರು ಒಂದು ಕಾರ್ಯಕ್ರಮ ಅವ್ರನ್ನ ಕರೆಸಿ ಮಾಡಬೇಕು ಅಂತ ನನಗೆ ಬಹಳ ಆಸೆ ಪಡ್ತೀನಿ. ಯಾಕೆ ಗೊತ್ತಾ, ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಆದ್ದರಿಂದ ಆ ನವೀನ್ ಕಿರ್ಲಾರಳ್ಳಿ ಪಾವಗಡ ನಿಜವಾಗ್ಲೂ ಅವರು ಸರ್ಕಾರದ ಗುರುತಿಸಿ ಒಳ್ಳೆಯ ಒಂದು ಪ್ರಶಸ್ತಿ, ಒಳ್ಳೆಯ ಒಂದು ಉದ್ಯೋಗನೂ ಕೊಟ್ಟರೇನೂ ಏನು ತಪ್ಪಾಗಲಾರ್ದು. ಇದೇ ಉದ್ಯೋಗ ಅವ್ರದ್ದು, ಸಾಯೋವರೆಗೂ ಈ ಥರ ಜಾಗೃತಿ ಕಾರ್ಯಕ್ರಮ ಮೂಡಿಸ್ಕೊಂಡು ಜನಗಳಿಗೆ ಒಳ್ಳೆ ಸೇವೆ ಮಾಡೋವಂಥ ಒಂದು ಇದಾಗಬೇಕು. ಆದ್ದರಿಂದ ಸರ್ಕಾರ ಎಚ್ಚೆತ್ತು ಅವರು ಒಂದು ಪ್ರೋಗ್ರಾಮ್ನ ನಮ್ಮ ಮಾನ್ಯ ಶಿಕ್ಷಣ ಮಂತ್ರಿಗಳು ನೋಡಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಪಾವಗಡ ನವೀನ್ ಕಿರ್ಲಾರಳ್ಳಿ. ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಕರ್ನಾಟಕಾದ್ಯಂತ ಒಳ್ಳೆಯ ಹೆಸರು ಮಾಡ್ತಾಯಿದ್ದಾರೆ. ನಾನು ಅನೇಕ ಬಿಟ್ಟುಗಳು ನೋಡ್ತಾ ಇದ್ದೀನಿ ಅವ್ರದ್ದು. ಅದರಿಂದ ದೇವರು ಒಳ್ಳೇದು ಮಾಡಲಿ ಅವರಿಗೆ. ಮತ್ತು ಪಾವಗಡ ಜನ ನಿಜವಾಗ್ಲೂ ಒಳ್ಳೆ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಅಂದರೆ ₹1 ತನ್ನ ಸ್ವಂತ ಬಂಡವಾಳ ಹಾಕ್ಕೊಂಡು ಅವರು ಊರೂರು ಅಲ್ಕೊಂಡು ಮಾಡ್ತಾಯಿದ್ದಾರೆ. ಅಂದರೆ ಇದು ಅಂತಿಂತೂ ಸಾಧಾರಣವಂಥ ವಿಷಯ ಏನಲ್ಲ ಇದು. ಪಾಪ ಅವರು ಮನಸ್ಪೂರ್ವಕವಾಗಿ ಸೇವೆ ಮಾಡ್ತಾಯಿದ್ದಾರೆ. ಆ ಥರ ಸೇವೆ ಯಾರೂ ಮಾಡಲ್ಲ. ಯಾಕಂದರೆ ನಾನು ಎಷ್ಟೋ ಜನ ನೋಡಿದ್ದೀನಿ, ದುಡ್ಡುಗೋಸ್ಕರ ಮಾಡೋರು ಇದ್ದಾರೆ. ಆದರೆ ಈ ಥರ ಕಾರ್ಯಕ್ರಮಗಳು ಮಾಡೋದಿಲ್ಲ. ಬೇರೆ ಕಾರ್ಯಕ್ರಮಗಳನ್ನು ದುಡ್ಡು ವಸೂಲಿ ಮಾಡ್ಕೊಂಡು ಮಾಡ್ತಾರೆ. ಇವರು ಆ ಥರ ಏನೂ ಇಲ್ಲ. ಸೊ ಅದರಿಂದ ಇವರಿಗೆ ಅಲ್ಲಿ ಸ್ಥಳೀಯ ನಾಯಕರು ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ಆಫೀಸರ್ಸ್ಗಳಾಗಿರ್ಬೋದು, ಇವ್ರಿಗೆ ಆದಷ್ಟು ಸಹಾಯ ಮಾಡಿ ಇನ್ನೂ ಕರ್ನಾಟಕಾದ್ಯಂತ ಹೆಸರು ಮಾಡಬೇಕು ಅಂತ ನನ್ನಲ್ಲಿ ಕೇಳ್ಕೊತೀನಿ ದೇವರಲ್ಲಿ. ಗಾಡ್ ಬ್ಲೆಸ್ ಯು ನವೀನ್ ಕಿರ್ಲಾರಳ್ಳಿ ಪಾವಗಡ.